ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ಎರಡೂ ದೇಶಗಳ ನಡುವೆ ಸಂಘರ್ಷ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಮುಂದುವರೆದಂತಹ ಸಂಘರ್ಷ. ಇರಾನ್ನಲ್ಲಿ ಈವರೆಗೆ 224ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ನಿರಂತರವಾಗಿ ಇಸ್ರೇಲ್ನಿಂದ ಏರ್ ಸ್ಟ್ರೈಕ್ ಹೊಡೆತವನ್ನು ಮಾಡಲಾಗ್ತಾ ಇದೆ. ಇರಾನ್ನ ಸೇನಾನೆಲೆ ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ರಾಜಧಾನಿ ತೆಹರಾನ್ನನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಾಗ್ತಾ ಇದೆ ಇಸ್ರೇಲ್ನಿಂದ. ಉಭಯ ದೇಶಗಳು ಇಸ್ರೇಲ್ ಹಾಗೂ ಇರಾನ್ ನಡುವೆ ಸಂಘರ್ಷ ಮುಂದುವರೆದಿದೆ. ಇಲ್ಲಿಯ ತನಕವೂ ಇರಾನ್ನಲ್ಲಿ 224ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನಿಂದ ನಿರಂತರವಾಗಿ ಏರ್ ಸ್ಟ್ರೈಕ್ ಮಾಡಲಾಗ್ತಾ ಇದೆ ಇರಾನ್ನ ಮೇಲೆ. ಪರ್ಟಿಕ್ಯುಲರ್ಲಿ ಅವರ ಸೇನಾನೆಲೆ ಮತ್ತು ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ. ರಾಜಧಾನಿ ತೆಹರಾನ್ನನ್ನು ಗುರಿಯಾಗಿಸಿಕೊಂಡು ಈ ಒಂದು ದಾಳಿಯನ್ನು ನಡೆಸಲಾಗ್ತಾ ಇದೆ. ಇರಾನ್ ಈ ಒಂದು ಅಣು ಸ್ಥಾವರಗಳನ್ನು, ಅಣು ಉತ್ಪಾದನೆಯನ್ನು ಹೆಚ್ಚಾಗಿ ಮಾಡ್ತಾ ಇರುವಂಥ ಕಾರಣದಿಂದ ನಮ್ಮ ಸುರಕ್ಷತೆಗೆ ನಾವು ಈ ಒಂದು ದಾಳಿಯನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಇಸ್ರೇಲ್ ಹೇಳಿಕೊಂಡಿತ್ತು. ಆದರೆ ನಿರಂತರವಾಗಿ ಸಂಘರ್ಷ ಮುಂದುವರಿತಾನೇ ಇದೆ. ಯುದ್ಧದ ಕಾರ್ಮೋಡ ಎರಡು ದೇಶಗಳ ನಡುವೆ, ಪರ್ಟಿಕ್ಯುಲರ್ಲಿ ಅವರ ಸೇನಾನೆಲೆ ಮತ್ತು ತೈಲ ಉತ್ಪಾದನಾ ಘಟಕಗಳನ್ನು ಗುರಿಯಾಗಿದ್ದಾರೆ. ಇರಾನ್ ವಿದೇಶಾಂಗ ಸಚಿವಾಲಯದ ಕಟ್ಟಡ ಉಡೀಸ್ ಮಾಡಲಾಗಿದೆ. ಇಸ್ರೇಲ್ ರಣಭೀಕರ ದಾಳಿಯಲ್ಲಿ ಹಲವಾರು ಜನ ಸಾವನ್ನಪ್ಪಿದ್ದಾರೆ. ರಾಜಧಾನಿ ಟೆಹರಾನ್ನಲ್ಲಿನ ವಿದೇಶಾಂಗ ಸಚಿವಾಲಯ, ಇರಾನ್ ರಾಜಧಾನಿ ಟೆಹರಾನ್, ಸಚಿವಾಲಯದ ಸಿಬ್ಬಂದಿ ಸೇರಿ ಅನೇಕ ಜನರಿಗೆ ಗಾಯಗಳಾಗಿವೆ. ಇರಾನ್ನ ವಿದೇಶಾಂಗ ಸಚಿವಾಲಯದ ಕಟ್ಟಡ ಉಡೀಸ್ ಆಗಿದೆ. ಇಸ್ರೇಲ್ನ ರಣಭೀಕರ ದಾಳಿಯಲ್ಲಿ ಹಲವರು ಸಾವನ್ನಪ್ಪಿರುವಂಥದ್ದು. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿನ ವಿದೇಶಾಂಗ ಸಚಿವಾಲಯದ ಸಿಬ್ಬಂದಿ ಸೇರಿ ಹಲವಾರು ಜನರಿಗೆ ಗಾಯಗಳಾಗಿರುವಂಥದ್ದು. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿರುವಂತಹ ವಿದೇಶಾಂಗ ಸಚಿವಾಲಯವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿತ್ತು ಇಸ್ರೇಲ್. ಅದು ಸಂಪೂರ್ಣವಾಗಿ ಇಡೀ ಕಟ್ಟಡ ಉಡೀಸಾಗಿರುವಂಥದ್ದು. ಅದರಲ್ಲಿದ್ದಂಥ ಹಲವಾರು ಜನರಿಗೆ ಗಾಯಗಳಾಗಿವೆ. ರಣಭೀಕರ ದಾಳಿಯನ್ನು ಮುಂದುವರಿಸ್ತಾನೆ ಇದೆ ಇಸ್ರೇಲ್ ಇರಾನ್ನ ಮೇಲೆ. ಅಲ್ಲಿನ ರಾಜಧಾನಿ ಟೆಹರಾನ್ ನಾಗರಿಕರನ್ನು ಕೂಡ ಗುರಿಯಾಗಿಸಿಕೊಂಡು ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದಂತಹ ಕಾರಣ ಮತ್ತೆ ಇವರ ಸಂಘರ್ಷ ಮುಂದುವರೆದಿರುವಂಥದ್ದು. ಇಸ್ರೇಲ್ ಸೇನೆಯಿಂದ ಇರಾನ್ನ ಹಲವೆಡೆ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ದಾಳಿಯಲ್ಲಿ ಇರಾನ್ನ ಗುಪ್ತಚರ ಮುಖ್ಯಸ್ಥ ಮೊಹಮ್ಮದ್ ಸಾವನ್ನಪ್ಪಿದ್ದಾರೆ. IRGC ಮುಖ್ಯಸ್ಥ ಮೊಹಮ್ಮದ್ ಕಸೆಮಿ ದುರ್ಮರಣವನ್ನು ಹೊಂದಿರುವಂಥದ್ದು. ಇರಾನ್ನ ಸೇನಾ ಮುಖ್ಯಸ್ಥ, ಇಬ್ಬರು ಅಧಿಕಾರಿಗಳು ಮೃತಪಟ್ಟಿದ್ದಾರೆಂದು ಇರಾನ್ ಮಾಹಿತಿಯನ್ನು ನೀಡಿದೆ. ಇಸ್ರೇಲ್ ಸೇನೆಯಿಂದ ಇರಾನ್ನ ಹಲವೆಡೆ ಕ್ಷಿಪಣಿ ದಾಳಿಯನ್ನು ಮುಂದುವರೆಸಿದೆ. ದಾಳಿಯಲ್ಲಿ ಇರಾನ್ನ ಗುಪ್ತಚರ ಮುಖ್ಯಸ್ಥ ಮೊಹಮ್ಮದ್ ಸಾವನ್ನಪ್ಪಿರುವಂಥದ್ದು. IRGC ಮುಖ್ಯಸ್ಥ ಮೊಹಮ್ಮದ್ ಕಸೆಮಿ ದುರ್ಮರಣವನ್ನು ಹೊಂದಿರುವಂಥದ್ದು. ಗುಪ್ತಚರ ಇಲಾಖೆಯ ಅಧಿಕಾರಿ, ಇಬ್ಬರು ಅಧಿಕಾರಿಗಳು ಮೃತಪಟ್ಟಿದ್ದಾರೆಂದು ಇರಾನ್ ಮಾಹಿತಿಯನ್ನು ನೀಡಿ ನಿರಂತರವಾಗಿ ಕ್ಷಿಪಣಿ ದಾಳಿ ನಡೀತಾನೆ ಇದೆ. ಇಸ್ರೇಲ್ನ ಕಡೆಯಿಂದ, ಇಸ್ರೇಲ್ನ ಸೇನೆಯಿಂದ ಗುಪ್ತಚರ ಇಲಾಖೆಯ ಅಧಿಕಾರಿ ಮೊಹಮ್ಮದ್ ಸಾವನ್ನಪ್ಪಿದೆ, ಇಬ್ಬರು ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅಂತ ಇರಾನೇ ಮಾಹಿತಿಯನ್ನು ನೀಡಿದೆ. ಗುಪ್ತಚರ ಇಲಾಖೆಯ ಮುಖ್ಯಸ್ಥ, IRGC ಮುಖ್ಯಸ್ಥ ಮೊಹಮ್ಮದ್ ಕಸೆಮಿ ದುರ್ಮರಣವನ್ನು ಹೊಂದಿದ್ದಾರೆ. ಈ ಒಂದು ನಿರಂತರವಾದ ಕ್ಷಿಪಣಿ ದಾಳಿಯಿಂದ ಗುಪ್ತಚರ ಇಲಾಖೆಯ ಮುಖ್ಯಸ್ಥ ಜೊತೆಗೆ ವಿದೇಶಾಂಗ ಸಚಿವಾಲಯದ ಕಟ್ಟಡವೂ ಕೂಡ ಉಡೀಸಾಗಿರುವಂಥದ್ದು. ಹಲವಾರು ಸಾವು ನೋವುಗಳು, ಒಂದಷ್ಟು ಜನರಿಗೆ ಗಾಯಗಳು. ನೋಡ್ಬೋದು ಆ ವಿಷುವಲ್ಸಲ್ಲಿ ಯಾವ ರೀತಿಯಾದಂಥ ಯುದ್ಧದ ಕಾರ್ಮೋಡ ಇರಾನ್ ಮತ್ತು ಇಸ್ರೇಲ್ನ ನಡುವೆ ಅಂತ. ಕಂಟಿನ್ಯೂಯಸ್ ಆಗಿ ನಡೀತಾ ಇದೆ ದಾಳಿ ಇಸ್ರೇಲ್ನ ಕಡೆಯಿಂದ. ಇರಾನ್ನ ಪ್ರಮುಖ ನಗರ ರಾಜಧಾನಿ ಟೆಹರಾನ್, ರಾಜಧಾನಿಯನ್ನೇ ಗುರಿಯಾಗಿಸಿಕೊಂಡು ಈ ಒಂದು ದಾಳಿ ನಡೀತಾ ಇರುವಂಥದ್ದು. ದಾಳಿಯಲ್ಲಿ ಇರಾನ್ನ ಗುಪ್ತಚರ ಮುಖ್ಯಸ್ಥ ಸಾವನ್ನಪ್ಪಿದ್ದಾರೆ, ಇಬ್ಬರು ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಸ್ರೇಲ್ ಮೇಲೆ ಇರಾನ್ನಿಂದಲೂ ಪ್ರತೀಕಾರದ ದಾಳಿ ನಡೆದಿದೆ. ಟೆಲವೀವ್, ಉತ್ತರ ಹೈಫಾ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ 5ಕ್ಕೂ ಹೆಚ್ಚು ಕಡೆಗಳಲ್ಲಿ ಮಿಸೈಲ್ ಅಟ್ಯಾಕ್ ಮಾಡಿದೆ ಇರಾನ್. ಪ್ರತಿ ದಾಳಿಯನ್ನು ನಡೆಸಿದೆ. ಇರಾನ್ ನಡೆಸಿದಂತಹ ದಾಳಿಗೆ ಇಸ್ರೇಲ್ನ 10 ಜನರು ಸಾವನ್ನಪ್ಪಿದ್ದಾರೆ. 12ಕ್ಕೂ ಹೆಚ್ಚು ನಾಗರಿಕರಿಗೆ ಗಂಭೀರ ಗಾಯಗಳಾಗಿವೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇರಾನ್ನಿಂದಲೂ ಕೂಡ ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿ ನಡೀತಾ ಇದೆ. ಟೆಲವೀವ್ ಮತ್ತು ಉತ್ತರ ಹೈಫಾ ನಗರಗಳ ಮೇಲೆ
ದಾಳಿ ನಡೆಸಿರುವಂಥದ್ದು ಇರಾನ್. ಪ್ರತೀಕಾರದ ದಾಳಿಯನ್ನು ಮುಂದುವರೆಸಿದೆ ಇರಾನ್. 12ಕ್ಕೂ ಹೆಚ್ಚು ನಾಗರಿಕರಿಗೆ ಗಂಭೀರ ಗಾಯಗಳಾಗಿವೆ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇಸ್ರೇಲ್ ಮೇಲೆ ಇರಾನ್ನಿಂದಲೂ ಮಿಸೈಲ್ ಅಟ್ಯಾಕ್ ಆಗಿದೆ. ಟೆಲ್ ಅವೀವ್ ಮತ್ತು ಉತ್ತರ ಹೈಫಾ ನಗರಗಳ ಮೇಲೆ ಕ್ಷಿಪಣಿ ದಾಳಿಯನ್ನು, ಮಿಸೈಲ್ ಅಟ್ಯಾಕನ್ನು ಮಾಡಿದೆ. 5ಕ್ಕೂ ಹೆಚ್ಚು ನಗರಗಳ ಮೇಲೆ, ಇಸ್ರೇಲ್ನ 5ಕ್ಕೂ ಹೆಚ್ಚು ನಗರಗಳ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಮಾಡಿದೆ. 10 ಜನರು ಸಾವನ್ನಪ್ಪಿದ್ದಾರೆ. 12ಕ್ಕೂ ಹೆಚ್ಚು ಜನ ಗಂಭೀರ ಗಾಯಗೊಳಗೊಂಡಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇಸ್ರೇಲ್ ಇರಾನ್ ಮೇಲಿನ ಒಂದು ಕಡೆ ಅಟ್ಯಾಕ್ ಆಗಿದೆ. ಇರಾನ್ ಪ್ರತೀಕಾರದ ದಾಳಿಯನ್ನು ಮಾಡಿದೆ. ಇಸ್ರೇಲ್ನ ಪವರ್ ಪ್ಲಾಂಟ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿರುವಂಥದ್ದು. ಪವರ್ ಪ್ಲಾಂಟ್, ಇಸ್ರೇಲ್ನ ಪವರ್ ಪ್ಲಾಂಟ್ ಮೇಲೆ ಇರಾನ್ ಪ್ರತೀಕಾರದ ದಾಳಿ ಮಾಡಿದೆ. ಹೊತ್ತಿ ಉರಿದಂತಹ ಹೈಫಾ ನಗರದಲ್ಲಿರುವಂತಹ ವಿದ್ಯುತ್ ಸ್ಥಾವರ, 3ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಂಭೀರ ಗಾಯಗಳಾಗಿವೆ. ನಿರಂತರವಾಗಿ ಪ್ರತೀಕಾರದ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ ಇರಾನ್ ಇಸ್ರೇಲ್ ಮೇಲೆ. ಪವರ್ ಪ್ಲಾಂಟ್ ಅನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದೆ. ವಿದ್ಯುತ್ ಸ್ಥಾವರ, ಮಿಸೈಲ್ ಅಟ್ಯಾಕ್ ಆಗ್ತಿದ್ದಂಗೆ ಹೊತ್ತಿ ಉರಿದಿದೆ ಹೈಫಾ ನಗರದಲ್ಲಿರುವಂತಹ ವಿದ್ಯುತ್ ಸ್ಥಾವರ. 3ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಹಲವರಿಗೆ ಗಂಭೀರ ಗಾಯಗಳಾಗಿವೆ. ನಿರಂತರವಾಗಿ ಕ್ಷಿಪಣಿ ದಾಳಿ, ಕೌಂಟರ್ ಅಟ್ಯಾಕ್ ಮುಂದುವರೆಸಿದೆ ಇರಾನ್. ಇವರು ಹೇಗೆ ಅಣುಸ್ಥಾವರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು, ಅದೇ ರೀತಿಯಾಗಿ ಇವರು ಕೌಂಟರ್ ಅಟ್ಯಾಕ್ನಲ್ಲಿ ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು, ಹೈಫಾ ನಗರದಲ್ಲಿರುವಂತಹ ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ಇರಾನ್ ಕೌಂಟರ್ ಅಟ್ಯಾಕ್ ಮಾಡಿ ಪ್ರತೀಕಾರದ ದಾಳಿಯನ್ನು ನಡೆಸಿದೆ. ಅದರಲ್ಲೂ ಕೂಡ 3ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಭಾರತ ಹಾಗೂ ಪಾಕ್ ರೀತಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಸಂಧಾನ ಮಾಡ್ತೇವೆ, ಶೀಘ್ರದಲ್ಲೇ ಎರಡೂ ದೇಶ ಕದನ ವಿರಾಮ ಮಾಡಿಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ ಇರಾನ್ ಜೊತೆಯೂ ಸಂಧಾನ ಮಾಡಿಸ್ತೇನೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದ ಜೊತೆಗಿನ ವ್ಯಾಪಾರ ಸಂಬಂಧವನ್ನು ಬಳಸಿಕೊಂಡು ಸಂಧಾನವನ್ನು ಮಾಡ್ತೇನೆ ಅಂತ ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ. ಅದೇ ರೀತಿ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಮಧ್ಯಸ್ಥಿಕೆಯನ್ನು ಮಾಡ್ತೇವೆ ಮತ್ತೆ ಭಾರತ ಪಾಕ್ ಕದನ ವಿರಾಮ ಪ್ರಸ್ತಾಪಿಸಿದ ಡೊನಾಲ್ಡ್ ಟ್ರಂಪ್. ಭಾರತ ಹಾಗೂ ಪಾಕ್ ರೀತಿ ಇರಾನ್ ಇಸ್ರೇಲ್ ಮಧ್ಯೆ ನಾನು ಸಂಧಾನ ಮಾಡಿಸ್ತೇನೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಆದಷ್ಟು ಬೇಗ ಎರಡೂ ದೇಶಗಳು ಕದನ ವಿರಾಮವನ್ನು ಘೋಷಿಸಿಕೊಳ್ಳಿದೆ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಹಾಗೂ ಪಾಕ್ ನಡುವೆ ಸಂಧಾನ ಮಾಡಿಸ್ತೇನೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ನಾನು ಮಾಡಿದೆ ಎನ್ನುವಂಥ ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಗೊತ್ತಿಲ್ಲ ಮತ್ತೇನಾಗತ್ತೆ ಅಂತ. ಈಗ ಅಗೈನ್ ವ್ಯಾಪಾರದ ಒಂದು ಸಂಬಂಧವನ್ನು ಬಳಸಿಕೊಂಡು ನಾನು ಇಸ್ರೇಲ್ ಹಾಗೂ ಇರಾನ್ ನಡುವೆಯೂ ಕೂಡ ಸಂಧಾನವನ್ನು ಮಾಡಿಸುವಂಥ ಪ್ರಯತ್ನ ಮಾಡ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಎರಡೂ ದೇಶಗಳು ಶೀಘ್ರದಲ್ಲೇ ಕದನ ವಿರಾಮವನ್ನು ಘೋಷಿಸಿಕೊಳ್ಳಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಕೂಡ ಕದನ ವಿರಾಮವನ್ನು ಘೋಷಿಸ್ತೇನೆ, ಎರಡೂ ದೇಶಗಳ ಮಧ್ಯೆ ನಾನು ಸಂಧಾನವನ್ನು ಮಾಡಿಸ್ತೇನೆ, ಆದಷ್ಟು ಬೇಗ ಯುದ್ಧ ನಿಲ್ಲಲಿದೆ ಅನ್ನುವಂಥ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಹಾಗೂ ಪಾಕಿಸ್ತಾನದ ಕದನ ವಿರಾಮ ವಿಚಾರವನ್ನು ಮತ್ತೆ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪ ಮಾಡಿದ್ದಾರೆ. ಭಾರತ ಮತ್ತು ಪಾಕ್ ನಡುವೆ ಹೇಗೆ ಸಂಧಾನ ಮಾಡಿಸಿದ್ನೋ ಅದೇ ರೀತಿ ನಾನು ಇರಾನ್ ಮತ್ತು ಇಸ್ರೇಲ್ ನಡುವೆ ಕೂಡ ನಾನು ಸಂಧಾನವನ್ನು ಮಾಡಿಸ್ತೇನೆ, ಕದನ ವಿರಾಮವನ್ನು ಶೀಘ್ರದಲ್ಲೇ ಆದಷ್ಟು ಬೇಗ ಎರಡೂ ದೇಶಗಳು ಘೋಷಿಸಲಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಯಾರ್ಯಾರ ಮಾತನ್ನು ಕೇಳುತ್ತಾರೆ, ಯಾರು ಎಷ್ಟರ ಮಟ್ಟಿಗೆ ಟ್ರಂಪ್ ಅವರ ಮಾತಿಗೆ ಸೊಪ್ಪು ಹಾಕ್ತಾರೆ, ಒಪ್ಪಿಕೊಳ್ತಾರಾ ಇಲ್ವಾ, ಇದೆಲ್ಲವನ್ನು ಕಾದು ನೋಡಬೇಕಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ವಿಚಾರವನ್ನು, ಯುದ್ಧದ ವಿಚಾರದಲ್ಲಿ ಇವರು ಏನೋ ಒಂದು ಸಂಧಾನವನ್ನು ಮಾಡಿಸಿದ್ವಿ, ಕದನ ವಿರಾಮ ನಮ್ಮಿಂದಲೇ ಘೋಷಣೆ ಆಗಿದ್ದು ಅಂತ ಹೇಳಿಕೊಂಡಿದ್ರು. ಅದೇ ರೀತಿ ಇವಾಗ ಮತ್ತೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಸಂಧಾನವನ್ನು ನಾನು ಮುಂದೆ ನಿಂತು ಮಾಡಿಸ್ತೇನೆ ಅನ್ನುವಂಥ ರೀತಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. What you're doing to try to de-escalate the situation between Iran and Israel? Well, I hope there's going to be a deal. I think it's time for a deal, and we'll see what happens. But sometimes they have to fight it out. But we're going to see what happens. I think there's a good chance there'll be a deal. Will the U.S. continue to support Israel in its defense? We do, yeah. Thank you very much, everybody. Can you give us a sense of what you're doing to try to... ಇಸ್ರೇಲ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ ಕನ್ನಡಿಗರು, ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರಿಗೆ ಸಂಕಷ್ಟ ಎದುರಾಗಿದೆ. ಸಂಕಷ್ಟದಲ್ಲಿರುವಂತಹ ಕನ್ನಡಿಗರ ಜೊತೆ
ಎಚ್.ಡಿ. ಕುಮಾರಸ್ವಾಮಿ ಚರ್ಚೆಯನ್ನು ನಡೆಸಿದ್ದಾರೆ. ರಕ್ಷಣೆಯ ಭರವಸೆಯನ್ನು ನೀಡಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ವಿಡಿಯೋ ಕರೆಯನ್ನು ಮಾಡಿ ಮಾತನಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ವಿದೇಶಾಂಗ ಸಚಿವಾಲಯದ ಜೊತೆ ತಕ್ಷಣವೇ ಚರ್ಚೆಯನ್ನು ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಭಾರತೀಯ ರಾಯಭಾರ ಕಚೇರಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ. ಇಸ್ರೇಲ್ನಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕನ್ನಡಿಗರು. ಅಲ್ಲಿನ ಕನ್ನಡಿಗರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ರಕ್ಷಣೆಯ ಭರವಸೆಯನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ನಿರಂತರವಾದಂತಹ ದಾಳಿ ಹಿನ್ನೆಲೆ ನೋಡ್ಬೋತಾ ವಿಜುವಲ್ಸಲ್ಲಿ ಕುಮಾರಸ್ವಾಮಿ ಅವರು ಇಸ್ರೇಲ್ನಲ್ಲಿರುವಂತಹ ಕನ್ನಡಿಗರ ಜೊತೆ ವಿಡಿಯೋ ಕಾಲ್ ಮುಖಾಂತರ ಮಾತನಾಡಿ ರಕ್ಷಣೆಯ ಭರವಸೆಯನ್ನು ನೀಡಿದ್ದಾರೆ. ಧೈರ್ಯವನ್ನು ತುಂಬಿದ್ದಾರೆ. ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಅಲ್ಲಿನ ವಿದೇಶಾಂಗ ಸಚಿವಾಲಯ ಜೊತೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೇವೆ, ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಭಾರತೀಯ ರಾಯಭಾರ ಕಚೇರಿ ಜೊತೆ ಸಂಪರ್ಕದಲ್ಲಿದೆ. ನೀವೇನು ಭಯ ಪಡಬೇಡಿ.